ಗೀತಾ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನು ಕೆಟ್ಟ ಸಮಯದಲ್ಲಿ ಈ ಮೋಸವನ್ನು ಮಾಡಬೇಕು. ಭಗವಾನ್ ಶ್ರೀಕೃಷ್ಣ ಗೀತೆಯ 9ನೇ ಅಧ್ಯಾಯವಾದ ಶ್ಲೋಕದಲ್ಲಿ ಎಲ್ಲಿ ನನ್ನ ಮೇಲೆ ಕೇಂದ್ರೀಕರಿಸುತ್ತಾರೆ, ನನ್ನನ್ನು ಧ್ಯಾನಿಸುತ್ತಾರೆ, ಅವರು ಏನು ಮಾಡುತ್ತಾರೋ ಅವರಿಗೆ ನಾನು ನೀಡುತ್ತೇನೆ. ನನ್ನ ಬಳಿ ಏನಿದೆಯೋ ಹಾಗೆಯೇ ನಾನು ಅವರನ್ನು ರಕ್ಷಿಸುತ್ತೇನೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಸಮಯಗಳು ಬರುತ್ತವೆ, ಆದರೆ ಎಲ್ಲರೂ ಒಳ್ಳೆಯ ಸಮಯದ ಬಗ್ಗೆ ಮಾತನಾಡುತ್ತಾರೆ, ಆದರೆ ಕೆಟ್ಟ ಸಮಯದ ಬಗ್ಗೆ ಎಲ್ಲರೂ ಮಾತನಾಡುತ್ತಾರೆ. ನನ್ನ ಸಮಯ ಕೆಟ್ಟದಾಗಿದೆ ಎಂದು ಅರ್ಥವಾಗುತ್ತಿಲ್ಲ. ಏನು ಮಾಡಬೇಕು, ಹೇಗೆ ಬದಲಾಯಿಸಬೇಕು? ನಿಮ್ಮ ಕೆಟ್ಟ ಸಮಯದಿಂದ ಒಳ್ಳೆಯ ಸಮಯ. ಆದರೆ ಸತ್ಯವೆಂದರೆ ಕೆಟ್ಟ ಸಮಯದಲ್ಲಿ ಮಾಡಬೇಕಾದ 2 ಕೆಲಸಗಳಿವೆ. ಇಂದು ಶ್ರೀಕೃಷ್ಣನು ಗೀತೆಯಲ್ಲಿ ಕೆಟ್ಟ ಸಮಯಕ್ಕಾಗಿ ಏನು ಹೇಳಿದ್ದಾನೆಂದು ತಿಳಿಯುತ್ತೇವೆ. ವಿಡಿಯೋದ ಮೂಲಕ ತಿಳಿಯಿರಿ. ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಚಂದಾದಾರರಾಗಿ. ನಾವು ಪ್ರೇರೇಪಿತರಾಗಿದ್ದೇವೆ ಮತ್ತು ನಾವು ಸ್ಫೂರ್ತಿ ಪಡೆಯುತ್ತೇವೆ ಎಂದು ಹೇಳಲು ಬಯಸುತ್ತೇವೆ. ಒಬ್ಬ ಬಡ ರೈತ ಇದ್ದನು. ಅವನು ತುಂಬಾ ಬಡವನಾಗಿದ್ದನು, ಆದರೆ ಅವನು ಕಷ್ಟಪಟ್ಟು ದುಡಿಯುವ ಮತ್ತು ಸಂತೋಷದಿಂದ ಇದ್ದನು. ಅವಳು ಅವನೊಂದಿಗೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗುತ್ತಿದ್ದಳು. ಅವನು ದಿನವಿಡೀ ಅವನ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದನು. ಅವನ ಜೀವನವು ತುಂಬಾ ಚೆನ್ನಾಗಿ ಸಾಗುತ್ತಿತ್ತು. ಅವನ ಶ್ರಮದಿಂದ ಅವನಿಗೆ ಹೆಚ್ಚು ತಿಳಿದಿರಲಿಲ್ಲ, ಆದರೆ ಅವನು ಇನ್ನೂ ಸ್ವಲ್ಪ ಹಣವನ್ನು ಸಂಪಾದಿಸುತ್ತಿದ್ದನು. ಜನರ ಕಲ್ಯಾಣ. ಒಮ್ಮೆ ರೈತನ ಹಳ್ಳಿಯಲ್ಲಿ ರೋಗ ಹರಡಿತು. ಹಿಂದಿರುಗಿದ ರೈತನ ಮಗ ಅನಾರೋಗ್ಯಕ್ಕೆ ಒಳಗಾದನು. ಈ ರೋಗಕ್ಕೆ ಚಿಕಿತ್ಸೆ ನೀಡಲು ರೈತನ ಹಳ್ಳಿಯಲ್ಲಿ ಉತ್ತಮ ವೈದ್ಯರಿರಲಿಲ್ಲ. ಈ ಆಸ್ಪತ್ರೆಯಲ್ಲಿ ಸಾಕಷ್ಟು ಚಿಕಿತ್ಸೆ ಕೊಡಿಸುವಂತೆ ಕೇಳಿಕೊಂಡಿದ್ದರು. ಬಡ ರೈತನಿಗೆ ಆಸ್ಪತ್ರೆ ವೈದ್ಯರ ಖರ್ಚು ಭರಿಸಲು ತುಂಬಾ ಕಷ್ಟವಾಗಿತ್ತು. ದಿನೇ ದಿನೇ ಧೈರ್ಯ ಕಳೆದುಕೊಳ್ಳುತ್ತಿದ್ದ. ಅದೊಂದು ದಿನ ಆಸ್ಪತ್ರೆಯಲ್ಲಿ ಕುಳಿತು ಹತಾಶನಾದ ಅವನು ಜೋರಾಗಿ ಅಳಲು ಪ್ರಾರಂಭಿಸಿದನು ಮತ್ತು ದೇವರು ನನ್ನಿಂದ ಸೇಡು ತೀರಿಸಿಕೊಳ್ಳುತ್ತಾನೆಂದು ತಿಳಿಯಬೇಡ ಎಂದು. ಕೆಲವೊಮ್ಮೆ ಅವನು ತನ್ನನ್ನು ತಾನು ಶಪಿಸಿಕೊಳ್ಳುತ್ತಾನೆ ಮತ್ತು ಕೆಲವೊಮ್ಮೆ ಅವನು ದೇವರನ್ನು ಹೊಗಳುತ್ತಾನೆ. ಆದರೆ ರೈತನ ಹೆಂಡತಿಗೆ ಅಚಲವಾದ ನಂಬಿಕೆ ಇತ್ತು. ದೇವರು. ಆದರೆ ರೈತನಿಗೆ ಯಾವುದೇ ಭರವಸೆಯ ಕಿರಣವೂ ಕಾಣಿಸಲಿಲ್ಲ. ಸ್ವಲ್ಪ ದೂರದಲ್ಲಿ ದೇವಸ್ಥಾನವಿತ್ತು. ರೈತನ ಹೆಂಡತಿ ಪ್ರತಿದಿನ ದೇವಸ್ಥಾನಕ್ಕೆ ಪ್ರಾರ್ಥನೆ ಮಾಡಲು ಹೋಗುತ್ತಿದ್ದಳು. ಆದರೆ ರೈತನ ಮನುಷ್ಯನು ಪ್ರಾರ್ಥಿಸಲಿಲ್ಲ. ಆದರೆ ಇಷ್ಟು ದೊಡ್ಡ ಮೊತ್ತವನ್ನು ಸಂಗ್ರಹಿಸುವುದು ರೈತನಿಗೆ ಕಷ್ಟಕರವಾಗಿತ್ತು. ರೈತನ ಹೆಂಡತಿ ಇನ್ನೂ ದೇವಸ್ಥಾನಕ್ಕೆ ಹೋಗುತ್ತಿದ್ದಳು. ಹಗಲಿನಲ್ಲಿ ಸೇಠ್ ಆಸ್ಪತ್ರೆಯಲ್ಲಿ ರೈತನಿಗೆ 10,000 ರೂಪಾಯಿ ಬೇಕು ಎಂದು ಕೇಳಿದನು. ಅದರ ಮೇಲೆ ಸೇಠ್ ತನ್ನ ಜೇಬಿನಿಂದ 10,000 ರೂಪಾಯಿಗಳನ್ನು ತೆಗೆದುಕೊಂಡು ತನ್ನ ಬಳಿ ಇಷ್ಟು ಹಣವಿದೆ ಎಂದು ಹೇಳಿದನು ಮತ್ತು ಸೇಠ್ ತನ್ನ ವಿಳಾಸವನ್ನು ಕಾಗದದ ಮೇಲೆ ಬರೆದನು. ಹೆಚ್ಚು ಹಣ ಬೇಕಾದರೆ ಬಚ್ಚ ಕೇಳಲಿ ಎಂದು ಬರಹ. ಈ ಕಾಗದದ ಅಗತ್ಯವಿಲ್ಲ ಎಂದು ಮಹಿಳೆ ಉತ್ತರಿಸಿದರು. ಈ ಹಣವನ್ನು ತನಗೆ ಯಾರು ಕಳುಹಿಸಿದ್ದಾರೆಂದು ಆಕೆಗೆ ತಿಳಿದಿದೆ. ಮುರಿಯಲಾಗದ ನಂಬಿಕೆಯನ್ನು ಹೊಂದಿರಿ. ಇದು ನಾವು ಆಗಾಗ್ಗೆ ಕಳೆದುಕೊಳ್ಳುವ ಪ್ರಮುಖ ವಿಷಯವಾಗಿದೆ. ಶ್ರೀಕೃಷ್ಣನು ಗೀತೆಯ 9ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ, ಯಾರು ನನ್ನ ಮೇಲೆ ಮನಸ್ಸು ಮಾಡುತ್ತಾರೆ, ನನ್ನನ್ನು ಧ್ಯಾನಿಸುತ್ತಾರೆ, ಅವರಲ್ಲಿಲ್ಲದನ್ನು ನಾನು ಅವರಿಗೆ ನೀಡುತ್ತೇನೆ. ಜೊತೆಗೆ ಅವರ ಬಳಿ ಏನೂ ಇಲ್ಲ, ನಾನು ಅವರನ್ನು ರಕ್ಷಿಸುತ್ತೇನೆ. ಆದ್ದರಿಂದ ನಮ್ಮ ಕೆಟ್ಟ ಸಮಯದಲ್ಲಿ ನಾವು ದೇವರಲ್ಲಿ ನಂಬಿಕೆ ಇಡುವುದು ಬಹಳ ಮುಖ್ಯ. ಇದಲ್ಲದೆ ಗೀತೆಯ 2ನೇ ಅಧ್ಯಾಯದ 14ನೇ ಪ್ರಪಂಚದಲ್ಲಿ ಇಂದ್ರಿಯಗಳಿಂದ ಎಲ್ಲಿ ಸುಖ ದುಃಖಗಳು ಹೊರಬರುತ್ತವೆಯೋ ಅದು ಹವಾಮಾನದಂತೆ. ಅಂದರೆ ಈ ಸುಖ ದುಃಖಗಳೆರಡೂ ಶಾಶ್ವತವಲ್ಲ. ಆದ್ದರಿಂದ ನಾವು ಸುಖ ದುಃಖವನ್ನು ಸಮಾನವಾಗಿ ಎದುರಿಸಬೇಕು.
ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.